ಸುವರ್ಣ ವಿಧಾನಸೌಧದಿಂದ ನಾವು ನೇರವಾಗಿ ಮತ್ತೊಂದು ಪ್ಲೇಸಿಗೆ ಬಂದಿದ್ದೇವೆ. ಅದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಅಂತಕ್ಕಂಥ ಒಂದು ಗ್ರಾಮ. ಇದಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಅಂತ ಕರೀತಾರೆ. ಎಲ್ಲಿದೆ? ಸಂಗೊಳ್ಳಿಯಲ್ಲಿದೆ. ಯಾವ ತಾಲೂಕದಲ್ಲಿದೆ? ಬೈಲಹೊಂಗಲದಲ್ಲಿದೆ. ಓಕೆ, ಬೆಳಗಾವಿ ಜಿಲ್ಲೆ. ತಮಗೆಲ್ಲ ಗೊತ್ತು, ದೇಶ ಸೇವೆಯೇ ಈಶ ಸೇವೆ ಅಂತ ತಿಳ್ಕೊಂಡು ತಾಯಿಗಿಂತ ತಾಯಿ ನಾಡಿಗಾಗಿ ಹೋರಾಟ ಮಾಡಿ ವೀರ ಮರಣವನ್ನು ಅಪ್ಪಿ ತಾನು ಹುಟ್ಟಿದ ದಿನ ತನ್ನ ರಾಷ್ಟ್ರೀಯ ದಿನವಾಯಿತು ಮತ್ತು ಸತ್ತ ದಿನವೂ ಕೂಡ ರಾಷ್ಟ್ರೀಯ ದಿನವಾಗಿರ್ತಕ್ಕಂತಹ ಸ್ವಾತಂತ್ರ್ಯದ ಕಿಡಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ. ಅದರ ಒಂದು ಸವಿನೆನಪಿಗಾಗಿ ಕರ್ನಾಟಕ ಸರ್ಕಾರ ಈ ಒಂದು ಶೌರ್ಯ ಭೂಮಿಯನ್ನು ಕಟ್ಟಿದೆ. ನಮ್ಮ ಬೆಳಗಾವಿಯ ಸಾಕಷ್ಟು ನೋಡಿ ಎಷ್ಟು ಜನರು ಇದು ನೋಡೋಕೆ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾವು ಕೂಡ ಬಂದಿದ್ದೇವೆ. ಇದ್ರ ಬಗ್ಗೆ ಇನ್ನೂ ಒಳಗೆ ಹೋಗುವ ಮುಂಚೆನೇ ಒಂದು ಸಣ್ಣ ವಿಷಯವನ್ನು ಚರ್ಚಿಸಿ ವಿದ್ಯಾರ್ಥಿಗಳಿಗೋಸ್ಕರ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಎಸ್ ಸರ್. ಒಂದು ಬೆಸ್ಟ್ ಟಾಪಿಕ್ ಇದೆ. ಟಾಪಿಕ್ ನಂಬರ್ 21 ಬರೆದಿದ್ದೀನಿ ಈಗಾಗಲೇ. ಭಾರತ ಮಯನ್ಮಾರ್ ನಡುವೆ ಮುಕ್ತ ಸಂಚಾರ ಇತ್ತು ಈಗಾಗಲೇ. ಭಾರತ ದೇಶ ಮತ್ತು ಮಯನ್ಮಾರ್ ದೇಶದ ನಡುವೆ ಏನು ಗಡಿ ಇದೆಯಲ್ಲ, ಅದನ್ನು ಬೇಲಿ ಹಾಕಿರಲಿಲ್ಲ. ಈ ಕಡೆಯಿಂದ ಆ ಕಡೆ ಜಿಗಿಬೋದಾಗಿತ್ತು, ಆ ಕಡೆಯಿಂದ ಈ ಕಡೆ ಜಿಗಿಬೋದಾಗಿತ್ತು. 1643 ಕಿಲೋಮೀಟರ್ ಗಡಿ ಇದೆ ಭಾರತ ಮತ್ತು ಮಯನ್ಮಾರಿಗೆ. ಭೂಗಡಿ ಅಲ್ಲ ಸರ್ ಇದು? ಭೂಗಡಿ ಇದೆ. ಆ ಭೂಗಡಿಗೆ ಬೇಲಿ ಇಲ್ಲ. ಅದಕ್ಕೆ 16 ಕಿಲೋಮೀಟ್ರು ಭಾರತದವರು ಮಯನ್ಮಾರ್ಗೆ ಹೋಗ್ಬೋದು, ಮಯನ್ಮಾರ್ದವರು ಭಾರತಕ್ಕೆ 16 ಕಿಲೋಮೀಟರ್ ಬರ್ಬೋದು. ಇಂಥ ಒಂದು ಅವಕಾಶ ಇತ್ತು. ಆದರೆ ಈ ಒಂದು ಅವಕಾಶವನ್ನು ಬಂದ್ ಮಾಡಿ ಅಲ್ಲಿ ಬೇಲಿ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರ್, ಈಗ ಬೇಲಿ ಹಾಕಿದ್ದೀವಿ ಅಂದ್ರೆ ನಮ್ಗೆ ಸಮಸ್ಯೆ ಆಗತ್ತಲ್ಲ ಸರ್? ಅಲ್ಲಿ ಇರ್ತಕ್ಕಂಥ ಜನರಿಗೆ ತೊಂದರೆ ಆಗ್ತೈತಿ, ಬುಡಕಟ್ಟು ಜನಾಂಗಗಳು ಅದಾವ, ಅವ್ರಿಗೆಲ್ಲ ತೊಂದರೆ ಆಗ್ತದೆ ಸರ್. ಈಗ ಬೇಲಿ ಯಾಕೆ ಹಾಕ್ಬೇಕು ಸರ್ ಅಲ್ಲಿ? 2023 ಒಂದು ಅಂಕಿಅಂಶದ ಪ್ರಕಾರ 700 ಜನ ಮಯನ್ಮಾರ್ದಿಂದ ಅಕ್ರಮ ವಲಸಿಗರು ಭಾರತಕ್ಕೆ ಬಂದಿದ್ದಾರೆ ಅಂಥೇಳಿ ಗೃಹ ಇಲಾಖೆ ಏನು ಮಾಡಿದೆ ಅಂದರೆ ಪತ್ತೆ ಹಚ್ಚಿದೆ. ಅವರು 16 ಕಿಲೋಮೀಟ್ರು ನಮ್ಮವ್ರು ಅಲ್ಲಿ ಹೋಗಿ ಅಲ್ಲವ್ರು ಇಲ್ಲಿ ಬಂದು ತಮ್ಮ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ತಮ್ಮ ಮನೆಗೆ ಹೋಗ್ಬೇಕು. ಅದನ್ನು ಬಿಟ್ಟಿಸಿಂದ ನಿಮ್ಮ ದೇಶ ಚಲೋ ಅನ್ಸತ್ತೈತಿ, ಇನ್ನು ಇಲ್ಲೇ ಬಂದು ಇರ್ತನು ಅಂತ ಅನ್ನಕ್ಕೆ ಬರ್ದಿಲ್ಲ. ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕರೀತಾರೆ ಅದಕ್ಕೆ. ವಿದೌಟ್ ಪಾಸ್ಪೋರ್ಟ್ ಮತ್ತು ವಿದೌಟ್ ಟೂರ್ ಡಾಕ್ಯುಮೆಂಟ್ಸ್ ಇಲ್ಲದೇ ನಮ್ಮ ದೇಶದಾಗ ಬಂದು ನೆಲೆಸಿದ್ರು ಅಂದರೆ ಅದನ್ನು ನಾವು ಇಲ್ಲಿಗಲ್ ಮೈಗ್ರೆಂಟ್ಸ್, ಅಕ್ರಮ ವಲಸಿಗರು ಅಂತ ಕರಿತೀವಿ. 700 ಜನ ಬಂದರು ಒಂದೇ ವರ್ಷನಾಗ. ಆ ಕಾರಣಕ್ಕೆ ಕೇಂದ್ರದ ಗೃಹ ಸಚಿವಾಲಯ ಈ ಕೆಲಸವನ್ನು ಮಾಡ್ತಾ ಇದೆ. 1643 ಕಿಲೋಮೀಟರ್ ಬೇಲಿ ಹಾಕ್ತಾ ಇದ್ದಾರೆ ಮಯನ್ಮಾರ್ ಮತ್ತು ಭಾರತ ದೇಶಕ್ಕೆ. ಯಾವ ರಾಜ್ಯ ಬರ್ತವೆ ಸರ್ ಇಲ್ಲಿ? ಅಲ್ಲಿ ಪ್ರಮುಖವಾಗಿ 4 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ನಮ್ಮ ಭಾರತ ಮತ್ತು ಮಯನ್ಮಾರ್ ನಡುವೆ 4 ರಾಜ್ಯಗಳೊಂದಿಗೆ ಗಡಿ ಇದೆ. ಯಾವ ರಾಜ್ಯಗಳು ಅಂದರೆ ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಇವು 4 ನೆನಪಿಟ್ಕೊಳ್ರಿ. ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಭಾರತದ ರಾಜ್ಯಗಳು ಯಾವುದು ಅಂತ ಕೇಳ್ಬೋದಲ್ಲ. ಅವ್ರು ನೀ ಇದನ್ನ ಕೇಳಿಪ್ಪ ಏನ್ರಿ ಕೇಳಕ್ ಬರ್ತೈತೆ ಸಂಬಂಧಪಟ್ಟಂಗೆಲ್ಲ ಅದನ್ನ ಯಾಕೆ ನೀ ಕೇಳಿದೆ ಅಂದ್ರೆ ಹಂಗನಾಕ್ ಬರುದಿಲ್ಲ. ಯಾವ್ದಾವ್ದಪ್ಪ? ಮಿಜೋರಾಂ ಇದೆ, ಮಣಿಪುರ್ ಇದೆ, ನಾಗಾಲ್ಯಾಂಡ್ ಇದೆ, ಅರುಣಾಚಲ ಪ್ರದೇಶ. ಈ 4 ರಾಜ್ಯ ಸೇರಿನ 1643 ಕಿಲೋಮೀಟರ್ ಗಡಿ ಇದೆ. ಯಾವ್ಯಾವ ರಾಜ್ಯಕ್ಕೆ 8 ಕಿಲೋಮೀಟರ್ ಗಡಿ ಇದೆ ಅಂತ ಅದನ್ನು ಕೇಳ್ಬೋದು. ಅವ್ರ ಮನಸ್ಸು ಅದು. ಮಿಜೋರಾಂ 510 ಕಿಲೋಮೀಟರ್ ಇದೆ, ತಿಳಿತಾ? ಮಿಜೋರಾಂ 510 ಕಿಲೋಮೀಟರ್ ಇದೆ. ಮಣಿಪುರ್ ಎಷ್ಟಿದೆ ಗೊತ್ತಾ? 398 ಕಿಲೋಮೀಟರ್ ಇದೆ. ಮಣಿಪುರ್ 398 ಕಿಲೋಮೀಟರ್. ನಾಗಾಲ್ಯಾಂಡ್ 215 ಕಿಲೋಮೀಟರ್ ಇದೆ. ಅರುಣಾಚಲ್ ಪ್ರದೇಶ 520 ಕಿಲೋಮೀಟರ್. ಅರುಣಾಚಲ್ ಪ್ರದೇಶ ಜಾಸ್ತಿ ಗಡಿ ಹೊಂದೈತಿ ನೋಡ್ರಿ. ಭಾರತದ ಪೂರ್ವಕ್ಕೆ ಮಯನ್ಮಾರ್ ಅದ ಸರ್ ಇದು. ಹೌದು, ಪ್ರದೇಶ ನಮ್ಮ ಭಾರತ ಪೂರ್ವಕದಲ್ಲ. ಕರೆಕ್ಟ್. ಹೀಗಾಗಿ ಮಯನ್ಮಾರು ಭಾರತದ 4 ರಾಜ್ಯಗಳೊಂದಿಗೆ ಗಡಿ ಹೊಂದಿದೆ. ಅತಿ ಹೆಚ್ಚು ದೊಡ್ಡ ಗಡಿಯನ್ನು ಅರುಣಾಚಲ್ ಪ್ರದೇಶ 520, ಆಮೇಲೆ ಮಿಜೋರಾಂದೊಂದಿಗೆ 510, ನೆಕ್ಸ್ಟ್ ಮಣಿಪುರ್ 398, ಅತಿ ಕಡಿಮೆ ಹೊಂದಿದ್ದು ನಾಗಾಲ್ಯಾಂಡ್. ಟೋಟಲ್ ಆಗಿ ಇಷ್ಟು ಒಂದು ಗಡಿಯನ್ನು ಹೊಂದಿದೆ. ಈ ಗಡಿಯನ್ನು ಹೊಂದಿರತಕ್ಕಂತಹ ಏನು ರಾಜ್ಯಗಳದಾವಲ್ಲ, ಅಲ್ಲಿ ಕೆಲವೊಂದು ಏನದಾವ ಅಂದರೆ ಟ್ರೈಬ್ಸ್ ಅದಾವ, ಬುಡಕಟ್ಟು ಜನಾಂಗಗಳದಾವ. ಅವರು ದೇಶದ ವಿರುದ್ಧ ಈ ಒಂದು ನೀವು ಬೇಲಿ ಹಾಕ್ತಾ ಇರೋದ್ರಿಂದ
ನಮ್ಮ ಸಂಚಾರದ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀರಿ ಅಂತೇಳಿ ಅವರು ದನಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲು ಮುಕ್ತವಾಗಿ ಅವರಿಗೆ ಹೋಗ್ಲಿಕ್ಕೆ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಇತ್ತು ಸರ್. ಈಗ ಅದನ್ನ ಅವರು ಈ ಬೇಲಿ ಹಾಕೋದ್ರಿಂದ ಕಡಿಮೆ ಆಕತ್ತೆ, ತೊಂದರೆ ಮುಕ್ತ ಆಕತ್ತೆ. ಸಂಚಾರದ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ ನಮ್ಮ ಕಡೆ ಅಂತೇಳಿ ಅವ್ರು ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದವರು. ಅವ್ರು ಕರೆ ಅನ್ಸುತ್ತೆ ಸರ್ ಮಾತ್ರ. ಹೆಂಗ ಈಗ ನೋಡ್ರಿ ಸರ್, ಮತ್ತೆ ಈಗ ಆರ್ಟಿಕಲ್ 19 ಪ್ರಕಾರ ಮುಕ್ತವಾಗಿ ಸಂಚರಿಸುವ ಹಕ್ಕು ಕೊಟ್ಬಿಟ್ಟು ಸರ್ ನಾವು ಸಂವಿಧಾನದೊಳಗನ. ಕರೆಕ್ಟ್. ಬಟ್ ನಾವೀಗ ಅಲ್ಲಿ ಬಾರ್ಡರ್ ಹಾಕಿ ನಾವು ಈ ಕಡೆ ಹೋಗ್ಬೇಡ್ರಿ ನೀವು ಅಂತೀವಿ ಅಂದ್ರೆ ಸಂಚರಿಸುವ ಹಕ್ಕು ಕಸ್ಕೊಂಡಂಗಲ್ಲ ಸರ್ ನಾವು ಅವ್ರದ. ಭಾಳ ಕರೆಕ್ಟ್. ಬಟ್ ಭಾರತ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ A(1) ಏನು ಹೇಳ್ತಾರಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆಮೇಲೆ ನಿಮಗೆ ಅಲ್ಲಿ ಏನು 6 ಹಕ್ಕುಗಳನ್ನ ಕೊಟ್ಟಾರಲ್ಲ, 6 ಸ್ವಾತಂತ್ರ್ಯಗಳನ್ನ ಕೊಟ್ಟಾರಲ್ಲ, ದೇಶಾದ್ಯಂತ ಸಂಚರಿಸುವ ಹಕ್ಕಾರ ಕೊಟ್ಟಾರ ಅವ್ರು. ನಮ್ಮ ದೇಶದ ವ್ಯಾಪ್ತಿ ಒಳಗೆ. ನೀ ದೇಶ ಬಿಟ್ಟು ಮಯನ್ಮಾರಕ್ಕೆ ಹೋಗಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅವ್ರು. ನೀ ದೇಶದುದ್ದಕ್ಕೆ ಎಲ್ಲಿ ಬೇಕಾದಲ್ಲಿ ಹೋಗಲ್ಲ. 32 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಭಾರತ ದೇಶ ಹರಡೈತಿಲ್ಲ, ದೊಡ್ಡ ದೇಶ, ದೇಶಾದ್ಯಂತ ನೀ ಚಲಿಸು. ಆದರೆ ನೀ ಮಯನ್ಮಾರ್ಕ್ ಒಳಗೆ 16 ಕಿಲೋಮೀಟರ್ ಹೋಗ್ಬೇಕಂತೇಳಿ ಅದೇನು ಫಂಡಮೆಂಟಲ್ ರೈಟ್ ಅಲ್ಲ. ಅದೊಂದು ಸುಮ್ಮನೆ ಮಾನವ ಹಕ್ಕು ಕೊಟ್ಟಿದ್ರು. ಅದನ್ನ ನಿಮ್ಮ ಮಾನವ ಹಕ್ಕು ಕೊಟ್ಟಿದ್ರು. ದಟ್ ಇಸ್ ನಾಟ್ ಮೂಲಭೂತ ಹಕ್ಕು. ಫಂಡಮೆಂಟಲ್ ರೈಟ್ ಬೇರೆ, ಹ್ಯೂಮನ್ ರೈಟ್ ಬೇರೆ. ಒಬ್ಬ ಮನುಷ್ಯ ಅಲ್ಲಿ ಬಾಜು ಅದಾನಂದ್ರೆ ಅಲ್ಲಿಂದ 16 ಕಿಲೋಮೀಟರ್ ಬೇರೆ ದೇಶ ಆದ್ರೂ ಹೋಗಿ ಬರಲಿ ಅಂತೇಳಿ ಹ್ಯೂಮನ್ ರೈಟ್ ಕೊಟ್ಟಿದ್ರು. ಬಟ್ ಅದರಿಂದ ದೇಶದ ಆಂತರಿಕ ವ್ಯವಸ್ಥೆಗೆ ಧಕ್ಕೆ ಬರ್ತೈತಿ. ಒಂದ್ಸಲ ಏನಾದರೂ ಅಲ್ಲಿಂದ ಭಯೋತ್ಪಾದಕರು, ನಕ್ಸಲರು ಎಲ್ಲ ನುಗ್ಗಬಹುದು. ಆ ಎಲ್ಲ ಭದ್ರತೆಯ ದೃಷ್ಟಿಯಿಂದ ಅವ್ರು ಮಾಡಿದಾಗ ಸಂವಿಧಾನಾತ್ಮಕವಾಗಿ ಅಲ್ಲಿ ಹಕ್ಕು ಕೇಳಕ್ಕೆ ಅವಕಾಶ ಇಲ್ಲ. ಸರ್ ತಾವು ಆಗಲೇ ಹೇಳಿದ್ರಿ ಅಕ್ರಮ ವಲಸಿಗಾರ ಬರತಾರ ಅನ್ನುವಂತ 700 ಜನ ಬಂದಾರಲ್ಲ. ಅವರು ಒಂದ್ ವೇಳೆ ವಲಸಿಗಾರ ಬಂದ್ರು ನಮ್ಮ ಡಾಕ್ಯುಮೆಂಟ್ರಿ ನಮ್ಮಲ್ಲಿ ಇರ್ತಕ್ಕಂಥ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಅಂದ್ರೆ ನಮಗೆ ಅವರಿಗೆ ಪ್ರಾಬ್ಲಮ್ ಇಲ್ಲ. ಪಾಸ್ಪೋರ್ಟ್ ತಗೊಂಡು ಅವರು ಟೂರ್ ಡಾಕ್ಯುಮೆಂಟ್ ತಗೊಂಡು ಬಂದಿದ್ರಂದ್ರೆ ಬಂದು ನಮ್ಮಲ್ಲಿ ನೆಲೆಸಿ ಸಿಟಿಜನ್ಶಿಪ್ ಅಪ್ಲಿಕೇಶನ್ ಕೊಟ್ಟು ಸಿಟಿಜನ್ ಆಗಲಿ. ಅವರು ಸುಮ್ಮನೆ ಬಂದು ನಿಲ್ಲಿಸಿದ್ರೆ ಅಂದ್ರೆ ಅವ್ರು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಯಾವ ರೀತಿ ಕೊಡೋದು? ಅವ್ರು ಸಿಟಿಜನ್ಶಿಪ್ ಇಲ್ಲ ಅಂದ್ರೆ ಅವ್ರಿಗೆ ಮತದಾರದ ಹಕ್ಕನ್ನು ಹೆಂಗೆ ಕೊಡೋದು? ಇವೆಲ್ಲ ಇಂಟರ್ನ್ಯಾಷನಲ್ ಸಮಸ್ಯೆಗಳ ಹಕ್ಕ ತಿಳ್ಕೊಂಡು ಈ ಥರ ಮಾಡಿದ್ದಾರೆ. ಅಲ್ಲಿ ನಾಗಾ, ಕುಕಿ, ಮೈತೇಯಿ ಅಂತಕ್ಕಂಥ ಪಂಗಡದವ್ರು ಇದ್ದಾರೆ. ಇದನ್ನು ಕೇಳ್ಬೋದು ನೋಡ್ರಿ. ನಾಗಾ, ಕುಕಿ, ಮೈತೇಯಿ ಅಂತಕ್ಕಂಥ ಪಂಗಡದವ್ರು ಇದ್ದಾರೆ. ಮಯನ್ಮಾರ್ ಬಗ್ಗೆ ನಾವು ತಿಳ್ಕೊಬೇಕು. ಯಾಕಂದ್ರೆ ನಮ್ಮ ಗಡಿ ದೇಶ ಅಲ್ಲ ಮಯನ್ಮಾರ್. ಈಗ ನಿಮಗೆ ಮಯನ್ಮಾರ್ ನೀವು ಹೇಳಿದ್ರಲ್ಲ ಯಾವುದು ಈಸ್ಟ್, ಲುಕ್ ಈಸ್ಟ್ ಪಾಲಿಸಿ ಮತ್ತು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ 2 ಪಾಲಿಸಿ ಇದ್ದು. ಇದು ಆ್ಯಕ್ಟ್ ಈಸ್ಟ್ ಪಾಲಿಸಿ. ಇದು ಆ್ಯಕ್ಟ್ ಈಸ್ಟ್ ಪಾಲಿಸಿಯಲ್ಲಿ ನಾವು ಮುಕ್ತ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ವಿ, ಅದನ್ನು ಬಂದ್ ಮಾಡ್ತಾ ಇದ್ವಿ. ಈಗ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ ಅಂತೇಳಿ ಒಂದು ಅಸೋಸಿಯೇಷನ್ ಬರುತ್ತೆ, ಗೊತ್ತಾ? ಹೌದು ಸರ್. ಆಸಿಯನ್ ಅಸೋಸಿಯೇಷನ್. ಅದರ ಸದಸ್ಯ ದೇಶ ಮಯನ್ಮಾರ್. ನಮ್ಮ ದೇಶ ಅದಕ್ಕೆ ಸದಸ್ಯ ಇಲ್ಲ. ನಾವು ಸದಸ್ಯ ಇಲ್ಲ ಸರ್. ನಾವು ಆಸಿಯಾನ್ಗೆ ನಮ್ಮ ಸದಸ್ಯತ್ವ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮದು ಸೌತ್ ಈಸ್ಟ್ ಏಷ್ಯಾದ ನೇಷನ್ ಅಲ್ಲ. ನಾವು ಸೌತ್ ಈಸ್ಟ್ ಏಷ್ಯನ್ ಅಲ್ಲ. ನಾವು ಏಷ್ಯಾದವರೇ ಮತ್ತೊಂದು ಭಾಗದವ್ರು ಇರೋದರಿಂದ ನಮಗೆ ಕೊಟ್ಟಿಲ್ಲ. ಆಸಿಯಾನ್ ಬಗ್ಗೆನೂ ತಿಳ್ಕೊಬೇಕು. ಅಸೋಸಿಯೇಷನ್ ಆಫ್ ಅಂದ್ರೆ ಸರ್ ಇದು ಮಯನ್ಮಾರ್ ಅಂದ್ರೆ ಬರ್ಮಾ ಅಂತ ಹೇಳಿ ಕರೀತಾರೆ, ಅದನ್ನ ಸರ್? ಸೇಮ್ ಮಯನ್ಮಾರ್ ಅಂದ್ರು ಒಂದೇ, ಬರ್ಮಾ ಒಂದೇ. ಶ್ರೀಕಾಂತ್ ಅಂದ್ರು ಒಂದೇ, ಇರಳೆ ಅಂದ್ರು ಒಂದೇ. ಅದು ಸರ್ ನೇಮ, ಇದು ಸರ್. ಇಷ್ಟ ಈಜಿ. ಹಂಗ ಒಂದೊಂದ್ಸರಿ ಕನ್ಫ್ಯೂಸ್ ಹೋಗವು. ಹೌದು. ಮಯನ್ಮಾರ್ ಅಂದ್ರೆ ಬೇರೆ, ಬರ್ಮಾ 2 ದೇಶ ಬೇರೆ ಇರ್ಬೇಕಲ್ಲ ಅಂತ. ಹೌದು ಸರ್. ಬರ್ಮಾ ಅಂದ್ರು ಒಂದೇ, ಮಯನ್ಮಾರ್ ಅಂದ್ರು ಒಂದೇ. ಕನ್ಫ್ಯೂಷನ್ ಕ್ಲಿಯರ್ ಆಗಲಿ, ಆಯ್ತಲ್ಲ? ಈ ಆಸಿಯಾನ್ ಸಂಘಟನೆ 1967 ಆಗಸ್ಟ್ 8ಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಪ್ರತಿ ವರ್ಷ ಆಗಸ್ಟ್ 8 ಏನಂತ ಆಚರಿಸ್ತೀವಿ? ಆಸಿಯಾನ್ ಡೇ ಅಂತೇಳಿ ಆಚರಿಸ್ತೀವಿ. ಈಗ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಈ ಆಸಿಯಾನ್ದ ಹೆಡ್ ಕ್ವಾರ್ಟರ್ ಇದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ 10 ದೇಶಗಳು ಸದಸ್ಯ ದೇಶಗಳದಾವ ಆಸಿಯಾನ್ಗೆ. 10 ದೇಶದಲ್ಲಿ ಯಾವುದು ಬರ್ಮಾ ಅಥವಾ ಮಯನ್ಮಾರು 2 ವೀಕ್ಷಕ ರಾಷ್ಟ್ರಗಳದಾವ. ಒಂದೊಂದ್ಸರಿ ಟಫ್ ಕ್ವಶನ್ ಕೇಳ್ಬಿಡ್ತಾನೆ KS ಫಿಲ್ಮ್ಸ್ಗೆಲ್ಲ. ಈ ಕೆಳಗಿನ ಯಾವುದು ಆಸಿಯಾನ್ ದೇಶವಾಗಿಲ್ಲ ಅಂತೇಳಿ. ಅವಾಗ ಡೆಫಿನೆಟ್ ಭಾರತ ಒಂದು ಅದನ್ನು ತೆಗಿಬೇಕು. ಜಸ್ಟ್ 10ಕ್ಕೆ 10 ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ತಮ್ಮ ಕಿವಿಯಲ್ಲಿ ಬೀಳಲಿ. ಬ್ರೂನೆ, ಕಾಂಬೋಡಿಯಾ ಮತ್ತು ಇಂಡೋನೇಷ್ಯಾದ ಜಕಾರ್ತದಾಗ ಹೆಡ್ ಕ್ವಾರ್ಟರ್ ಐತೆ ಅಂದ್ರೆ ಇಂಡೋನೇಷ್ಯಾ ಅಂತ ಇದ್ದೇ ಇರ್ತೈತೆ, ಹೌದಾ? ಲಾವೋಸ್ ಅಂತಕ್ಕಂಥದ್ದು ಒಂದು ದೇಶನೇ. ಓಕೆ. ನೆಕ್ಸ್ಟ್ ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ, ಮಯನ್ಮಾರ್ ಅಂತೂ ಐತೆ. ಇಂಡೋನೇಷ್ಯಾದಾಗ ಹೆಡ್ ಕ್ವಾರ್ಟರ್ ಐತೆ. ಬ್ರೂನೆ, ಕಾಂಬೋಡಿಯಾ, ಲಾವೋಸ್, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ. ಇಲ್ಲಿ ಜಾಸ್ತಿ ನಮ್ಮ ದೇಶದವ್ರು ಹೋಗುವಂಥ ದೇಶಗಳು ಅದಾವ ನೋಡು. ಸಿಂಗಾಪುರ, ಥೈಲ್ಯಾಂಡ್ ಜಾಸ್ತಿ ಹೋಗಿರ್ತಾರೆ. ನಮ್ಮ ಮನ್ಯಾಗ ಗೊತ್ತಿರ್ಲಾರ ಹೋಗಿರ್ತಾರಲ್ಲ. ಮತ್ತು ವೀಕ್ಷಕ ದೇಶಗಳು 2 ಪೂರ್ವ ತೈಮೂರ್ ಮತ್ತು ಪಪುವಾ ನ್ಯೂ ಗಿನಿಯಾ ಅಂತೇಳಿ. ಇದು ಯಾವ ಡಿಕ್ಲರೇಷನ್ ಪ್ರಕಾರ ಆಸಿಯಾನ್ ಬಂತು ಅಂತ ಕೇಳ್ತಾರೆ? ಹೌದು ಸರ್. ಬ್ಯಾಂಕಾಕ್ ಡಿಕ್ಲರೇಷನ್ 1967ರಲ್ಲಿ
ಬ್ಯಾಂಕಾಂಗ್ ಡಿಕ್ಲರೇಷನ್ ಪ್ರಕಾರ ಆಸಿಯಾನ್ ಸಂಘಟನೆ ಸ್ಟಾರ್ಟ್ ಆಯಿತು. ಇದು ಡಿಸೆಂಬರ್ 2008ಕ್ಕೆ ಈ ಥರದೊಂದು ಚಾರ್ಟರ್ ಆಗಿದೆ. ಇದು ಪ್ರತಿ ವರ್ಷ ಸಮಿಟ್ ನಡೆಸ್ತದೆ. ವರ್ಷ ಬಿಟ್ಟು ವರ್ಷನೋ ಅಥವಾ 2 ವರ್ಷಕ್ಕೊಂದು ಸರನೋ ಈ ಥರ ಸಮಿಟ್ ನಡೆಸ್ತದೆ. ಮೊಟ್ಟ ಮೊದಲು ಸಮಿಟ್ ನಡೆದದ್ದು 1976ರಲ್ಲಿ ಇಂಡೋನೇಷಿಯಾದ ಬಾಲಿಯಲ್ಲಿ ನಡೀತು. ಬಾಲಿ ಒಳಗಡೆ ಇಂಡೋನೇಷ್ಯಾದ ಬಾಲಿ. ಪ್ರಮುಖ ಪ್ರವಾಸಿ ಸ್ಥಳ ಇಂಡೋನೇಷ್ಯಾದ ಬಾಲಿ. ಯಾವಾಗಲೂ ಇಂಡೋನೇಷ್ಯಾದ ಬಾಲಿಯಲ್ಲಿ ಕ್ರೀಡಾಕೂಟಗಳು ಜರುಗಿರ್ತಾವೆ. ಒಂದು ಹೆಸರು ನಾವು ನೋಡಿದ್ದೀವಿ. 43ನೇದು ನಡೀತು ಹೋದ ವರ್ಷ 2023ರಲ್ಲಿ 43rd ಸಮಿಟ್. ಇಲ್ಲಿ ತನಕ ನೋಡಿ 43 ಸಮಿಟ್ ಆಗಿದೆ. ಹತ್ರ ಇಂಡೋನೇಷ್ಯಾದ ಜಕಾರ್ದಲ್ಲಿ ನಡೀತು. ಅದು ಕೂಡ ಒಂದನೇದು ಇಂಡೋನೇಷ್ಯಾದ ಬಾಲ್ಯದಾಗ ನಡೆದಿತ್ತು. 2023ರಲ್ಲಿ 43ನೇದು ಇಂಡೋನೇಷ್ಯಾದ ಜಕಾರ್ದಲ್ಲಿ ನಡೀತು. ಈ ಸಲ 44ನೇದು ನಡೆದಿದೆ. 2024 ನವೆಂಬರ್ಗೆ ನಡೆದಿದೆ. ಇಂಥ ಕ್ವಶನ್ಸ್ ಕೇಳ್ತಾರೆ. 2024ರ ಏನೋ ಆಸಿಯಾನ್ ಸಮಿಟ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜರುಗಲಿದೆ? ಲಾವೋಸ್ದಲ್ಲಿ ಜರುಗಲಿದೆ. ಇಷ್ಟೆಲ್ಲ ವಿಷಯ ಗೊತ್ತಿರಲಿ. ಭಾರತ ಇದರ ಸದಸ್ಯ ದೇಶ ಆಗಿಲ್ಲ. ಇಷ್ಟೆಲ್ಲ ಕಲಿತ ನಂತರ, ಪಾಠದ ನಂತರ ಮನರಂಜನೆ ಬೇಕಲ್ಲ ನಿಮಗೂ? ಹೌದು ಸರ್. ಹೋಗೋಣ, ಮೂರ್ತಿಗಳನ್ನು ನೋಡೋಣ. ಒಳಗಡೆ ನೋಡೋಣ ಸರ್. ಥ್ಯಾಂಕ್ ಯು. ಬಾಯ್.